ಹಾಯ್ ನಮಸ್ತೆ ಸ್ನೇಹಿತರೆ. ನಾನಿವತ್ತು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಅಂದರೆ ಪಾಪ ನಮ್ಮಮ್ಮ ಮಾಡಿಕೊಡ್ತಿದ್ದಾರೆ. ಯಾವಾಗಲೂ ಬ್ಯಾಗಲ್ಲಿ ಇಟ್ಕೋತಿದ್ದೆ. ಈ ಸಲ ಟ್ರಾಲಿ ತೊಗೊಂಡಿದ್ದೀನಿ, ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು ಅಂಥೇಳಿ. ಅದಕ್ಕೆ ಒಂದು ಡ್ರೆಸ್ ಐರನ್ ಮಾಡಬೇಕಾಯಿತು, ಕಾರ್ಡ್ ಸೆಟ್ಟು. ಪಾಪ ನನ್ನ ಮಗಳು ನಾನು ಹಂಗೆ ಹಾಕ್ಕೊಂಡ್ಬಿಡ್ತೀನಿ. ನಾನು ಸಾಮಾನ್ಯವಾಗಿ ನನಗೆ ಅಭ್ಯಾಸ ಇಲ್ಲ, ಐರನ್ ಮಾಡೇ ಹಾಕ್ಕೋಬೇಕು ಅನ್ನೋದೆಲ್ಲ ಇಲ್ಲ. ಆದರೆ ನನ್ನ ಮಗಳು, ಮಮ್ಮಿ ಇದೆಲ್ಲ ಸುಕ್ಕಾಗ್ಬಿಟ್ಟಿದೆ, ನೀನು ಹಂಗೆ ಹಾಕ್ಕೊಂಡ್ಬಿಡ್ತೀಯ, ತಡಿ ನಾನು ಐರನ್ ಮಾಡಿಕೊಡ್ತೀನಿ ಅಂತೇಳಿ ಪಾಪ ನನ್ನ ಮಗಳು ಐರನ್ ಮಾಡಿಕೊಟ್ಲು ನನಗೆ ಬಟ್ಟೆ ಎಲ್ಲ. ಪಾಪ ನಮ್ಮಮ್ಮ ಒಂದು ದಿನಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಅಂದರೆ ನೀವು ನೋಡ್ತೀರಾ, ನಾನು ತುಂಬ ಹೊರಗಡೆ ತಿರುಗಾಡ್ತಿರ್ತೀನಿ, ಯಾಕೆ ನೀನು ಹೋಗ್ತೀಯ ಅಂತ ಕೇಳಲ್ಲ. ಪಾಪ ಅವ್ರು ನಾನು ಅಂದರೆ ನನಗೆ ಸಪೋರ್ಟಾಗಿ ನಮ್ಮಮ್ಮ, ಈಗ ನಾನೆಲ್ಲೋ ಹೋಗ್ತೀನಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಟ್ಟೆ ಪ್ಯಾಕ್ ಮಾಡಿಕೊಡ್ತಿದ್ದಾರೆ. ಅಡ್ರೆಸ್ಸು ಏನು ಹಾಕ್ಕೋಬೇಕು ಅಂತ ಏನಿಲ್ಲ, ಇಡೋ ಹೇಳ್ತೀನಿ. ಇದು ಜಿಪ್ಪಾಕಿ ಇಷ್ಟು ಎತ್ತರಕ್ಕೆ ಇಡ್ಬೋದು ನಾವು. ಅದು ಎಲ್ಲಿ ಅದು ಶಾಪ್? ಇಲ್ಲ, ನಾನು ಕಾರ್ಡ್ ಸೆಟ್ ಎತ್ಕೊಂಡಿದ್ದೀನಿ. ಅವ್ಳಿಗೂ ಅವಳ ಹತ್ರ ಕಾರ್ಡ್ ಸೆಟ್ ಎತ್ಕೊಂಡಿದ್ದೀನಿ. ನೀನು ಕಾರ್ಡ್ ಸೆಟ್ ಬೇಕಾದ್ರೆ ಎತ್ಕೊಂಡು ನಾನು ತಕ್ಕೊಂಡಿದ್ದೀನಿ. ಇದಕ್ಕೂ ಹೇಳ್ತೀನಿ ನಾನು. ಇದು ಕ್ರೀಮ್ ಏನಾಯ್ತು? ನೀನ್ ಏನು ಕಾಯಿಮೆಂಟ್ ಆಗ್ತಾ ಇದೆಯಲ್ವಾ, ಡಾಕ್ಟರ್ ಕೊಟ್ಟಿರೋದು. ಇದನ್ನ ಹಾಕ್ಬೇಡ ಮತ್ತಂಗಂದ್ರೆ. ನಾನು ಹೇಳೋದು ಏನ್ ಗೊತ್ತಾ ಪ್ರಭಾ, ಈ ಮೇಕಪ್ದೆಲ್ಲ ಇದಕ್ಕೆ ಹಾಕೊಳ್ಳೋಣ. ಚಿಕ್ಕದಿಲ್ಲ, ಅದನ್ನೇ ಎತ್ಕೊಳ್ಳೋಣ ಬಿಡು. ಇವಾಗ ಸ್ವಲ್ಪ ತಿಂಡಿಗಳು ತಗೋತೀನಿ ಅದರಲ್ಲಿ, ಬಸ್ ಸ್ಟಾಪಲ್ಲಿ ಏನಾದ್ರೂ ಚೂರು ತಗೊಳ್ಳೋಣ. ನಾಳೆ ಮಧ್ಯಾಹ್ನ, ನಾಳೆ ಬೆಳಗ್ಗೆ ದರ್ಶನ ಮಾಡ್ಕೊಂಡ್ಬಂದು ರೂಮ್ ಒಳಗಡೆ ಬಂದರೆ ನಾಳೆ ನೈಟ್ವರೆಗೂ ಏನು ಮಾಡ್ತಿಂತೀಯ? ಅಲ್ಲೇನು ಸಿಗ್ತೈತೆ? ಸ್ವಲ್ಪನಾದ್ರು ಏನು ತಗೋತೀನಿ ನೀವು ರೂಪಾಯಿಗೆ. ನೀವು ಒಂದು ಕವರಲ್ಲಿ, ಆ ಕವರಲ್ಲಿ ಹಾಕ್ಬಿಟ್ಟು ಶಾಂಪೆಲ್ಲ ಹಾಕಿ. ಸೋಪ್ ಎತ್ಕೊಂಡ ಒಂದು ಬ್ಲೂ ಕಲರ್ ಪೌಚ್ ಇದೆಲ್ಲ ಹೋಗ್ಯಾ? ನಾನು ನೋಡಿ ಒಳಗೆ ಸಚಿನ್ ಪಿನ್ಗಳು ಇಲ್ಲ. ಅದು ಎಷ್ಟು ಪಿನ್ಗಳು ತಂದ್ರು ಒಂದು ಪಿನ್ ಇರಲ್ಲ. ಅದ್ರಲ್ಲಿ ಇಟ್ಟ ಇಲ್ವಾ? ಹೋಗಿದಷ್ಟು ಹುಡ್ಕಕ್ಕಾಗಲ್ಲ, ಕೊಡಮ್ಮ ಇದೀನಿ. ಅಲ್ಲೇ ತಗೊಂಡಿದ್ದೀನಿ. ನೀನ್ ಇನ್ಯಾತ್ರ ಹೇಳ್ತಾ ಇರೋದು? ಮಧ್ಯದಲ್ಲಿ ಇದು ಕಾಣುತ್ತೆ, ನಾವು ಒಳಗಡೆ ಇಟ್ಟಿರೋದು ಏನಾಗ್ತದೆ? ನನ್ನ ಹತ್ರ ಆ ಥರದ್ದಿಲ್ಲ. ಅವಸತಿ ನನ್ನೇನೆ ತಂದಿದ್ರು ನೋಡು, ಅವಳ್ದು ಅನ್ಸುತ್ತೆ. ಚಾರ್ಜರ್ ಹಾಕಿದೆಯಲ್ಲ? ಚಾರ್ಜರ್ ಕೊಟ್ಟೆ, ಐಫೋನ್ ಚಾರ್ಜರ್. ಏನ್ ಹೇಳೋ, ಇನ್ನೇನಾದ್ರೂ ಜ್ಞಾಪನ ಮಾಡ್ಕೋಬೇಕು. ಇನ್ನ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೀನಿ. ವಾಚ್ ಕೊಡು. ಆ ಬ್ಯಾಗಲ್ಲಿ ಇಡಿಸ್ತಿತ್ತು, ನನಗೆ ಗೊತ್ತು. ಅದಕ್ಕೆ ನನಗೆ ಗೊತ್ತು ಟ್ರಾಲಿ ಎತ್ಕೊಳ್ಳೋಣ ಅಂತ ಹೇಳಿಲ್ಲ. ಆ ಕಡೆ ಐತೆ. ನಮಗೆ ಬಸ್ ಇದ್ದಿದ್ದು 10:30. ಈ ಸಲ ಸ್ವಲ್ಪ ಲೇಟಾಗೇ ಬಿಟ್ವಿ. ಲೇಟಾಗಿ ಅಂದರೆ ಯಾವಾಗಲೂ ನಾವು ಯಲಹಂಕದಲ್ಲಿ ಬಸ್ ಹತ್ತದಲ್ವ, ಸೊ ನಾನು ಯಾವಾಗಲೂ ನನ್ನ ಫ್ರೆಂಡ್ ನಂದಿನಿ ಮನೆಗೆ ಹೋಗ್ತಿದ್ದೆ. ನಾನೇನು ಮಾಡಿಬಿಟ್ಟಿದ್ದೀನಿ, 1 ಅವರ್ ಮಲ್ಕೊಂಡು ಎದ್ದೋಳೋಣ ಅಂತ ಹೇಳಿದ್ರೆ ನಾನು 7:30ವರೆಗೂ ನಿದ್ದೆ ಮಾಡಿಬಿಟ್ಟಿದ್ದೆ. ಸೊ ನಾವು ಹಿಂದಿನ ದಿನ ಯಾವಾಗಲೂ ಪ್ಯಾಕ್ ಮಾಡ್ಕೊತಿದ್ದೆ, ಆದರೆ ನಾನು ಹೋಗೋ ದಿನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಈ ಸಲ ಎಲ್ಲ ಲೇಟ್ ಆಗೋಯ್ತು ನನಗೆ. ಹಂಗಾಗಿ ಒಂದೇ ಸಲ ಮನೆಯಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಡೈರೆಕ್ಟು ನಾವು ಬಸ್ ಸ್ಟಾಪಿಗೆ ಹೋಗ್ಬಿಡೋಣ ಅಂಥೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈ ವರ್ಷ ಅಂದರೆ 2026 ಅಲ್ಲಿ ನಾನು ಇದು 3ನೇ ಸಲ ಹೋಗ್ತಾ ಇರೋದು ರಾಯರ ದರ್ಶನ ಮಾಡೋದಕ್ಕೆ. ನಿಜ ನನಗೆ ಕೆಲವೊಂದೊಂದು ಸಲ ಏನು ಅನ್ಕೋತೀನಿ ಅಂತಂದರೆ, ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅನ್ಕೋತೀನಿ. ಕೆಲವೊಂದೊಂದು ಮನುಷ್ಯಂಗೆ ಕಷ್ಟ ಇರುತ್ತೆ, ಬೇಜಾರಿರುತ್ತೆ, ಎಲ್ಲನೂ ಇರುತ್ತೆ. ಆದರೆ ನಾನು ರಾಯರ ವಿಷಯದಲ್ಲಿ ಈಗೇನೋ ಅನ್ಕೋತೀನಿ, ಅಯ್ಯೋ ಹೋಗ್ಬಿಡೋಣಪ್ಪ ಮಂತ್ರಾಲಯಗೆ ಅಂತ, ಹೋಗ್ಬಿಡೋಣಪ್ಪ ಅನ್ಕೋತೀನಿ. ರಾಯರು ನನಗೆ ಯಾವ ಥರ ದಾರಿ ಮಾಡಿಕೊಡ್ತಿದ್ದಾರೆ ಅಂತ ನನಗೆ ಅದೇ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನಾನು ಡಿಸೆಂಬರಲ್ಲಿ ಹೋದೆ, ಜನವರಿನಲ್ಲೂ ಹೋದೆ, ಫೆಬ್ರವರಿನಲ್ಲಿ ಹೋದೆ. ನಾನು ಆ್ಯಕ್ಚುಲಿ ಮಾರ್ಚಲ್ಲಿ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ.
ನಾನು ಜಸ್ಟು ಮಾತಾಡಿದೆ. ನಮ್ಮದು ಡೈಲಿ ನಮ್ಮದು ಗ್ರೂಪ್ ಕಾಲಿರುತ್ತೆ. ಅಂದರೆ ವಾಟ್ಸಪ್ಪಲ್ಲಿ ಒಂದಿನಕ್ಕೆ 2 ಸಲ ಆದರೂ ನಮಗೆ ಮಾತಾಡೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ನಾನು ಸುಮ್ಮನೆ ಗ್ರೂಪ್ ಕಾಲಲ್ಲಿ ಹೇಳಿದೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ಕೇಳಿದೆ. ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ರು. ಈಗ ಮೊದಲೆಲ್ಲ ಆಗಿದ್ದರೆ ಫಸ್ಟೇ ಒಂದು ವಾರ ಮುಂಚೆ ಎಲ್ಲ ಬಸ್ ಬುಕ್ ಮಾಡಬೇಕಾಗಿತ್ತು. ಸೊ ಈಗ ಪ್ರಾಬ್ಲಮ್ ಎಲ್ಲ ಇಲ್ಲ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಬಸ್ಸು ನಾವು ಬುಕ್ ಮಾಡಿದ್ದು ಶನಿವಾರ ಹೋಗೋದಲ್ವ, ನಾವು ಗುರುವಾರ ಸಂಜೆ ಬುಕ್ ಮಾಡಿದ್ದು ಬಸ್ಸು. ಎಷ್ಟು ಆರಾಮಾಗಿ ಹೋದ್ವಿ ಅಂತಂದರೆ ತುಂಬಾ ಆರಾಮಾಗಿ ಹೋದ್ವಿ. 10:30ಗೆ ಬಸ್ ಇತ್ತು. ನಾವು ಒಂದು 10:15 ಬಸ್ ಸ್ಟಾಪಿಗೆ ಹೋಗ್ಬಿಟ್ರಿ. ಫಸ್ಟು ನಾನು ನನ್ನ ಫ್ರೆಂಡೇ ಹೋಗಿದ್ದಿದ್ದು. ಫೈನಲಿ ಬಸ್ ಬಂತು. ಯಾವಾಗಲೂ ಅಷ್ಟೇ ನಾನು ಒಂದು ಬಸ್ ಆಗಿರ್ಬೋದು, ನಾವು ಕಾರಲ್ಲಿ ಹೋಗಿರ್ಬೋದು, ನಾನು ಫಸ್ಟು ನಮಸ್ಕಾರ ಹಾಕ್ಕೊಂಡೇ ಬಸ್ಸಿಗೆ ಹತ್ತೋದು. ಯಾಕಂದರೆ ನಾವು ಅಷ್ಟು ದೂರ ಹೋಗ್ತೀವಿ ಅಲ್ವಾ, ಏನೂ ತೊಂದರೆ ಆಗದೆ ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡೇ ಬಸ್ಸಿಗೆ ಹತ್ತೋದು. ನೋಡಿ, ನಾವು ಒಳ್ಳೆ ಹೋಟ್ಲ್ ಹತ್ರ ನಿಲ್ಲಿಸ್ತಾರೆ ಅಂದ್ಕೊಂಡ್ವಿ. ಇವರು ಜಸ್ಟ್ ವಾಶ್ರೂಮಿಗೆ ನಿಲ್ಲಿಸಿದ್ರು. ನಾನೇನು ಊಟನೇ ಮಾಡಿರಲಿಲ್ಲ. ಪಾಪ ನಮ್ಮಮ್ಮ ಹೇಳಿದ್ರು ಊಟ ಮಾಡು ಅಂತ. ಬೇಡಮ್ಮ, ನಾನು ಹೋಟ್ಲಲ್ಲಿ ತಿಂತೀನಿ ಅಂದರೆ ಅದಕ್ಕೆ ಹೇಳೋದು, ತಾಯಿ ಮಾಡಿರೋದು ಯಾವತ್ತೂ ಅಷ್ಟೇ ನಮಗೆ ಋಣ ಯಾವಾಗ ಹೆಂಗೆ ಅದು ಕಳ್ಕೊತೀವಿ ಅನ್ನೋದು ಗೊತ್ತಿಲ್ಲ. ಫೈನಲಿ ನಾನು ಉಪವಾಸನೇ ಹೋದೆ. ಯಾಕಂದರೆ ಒಳ್ಳೆ ಹೋಟ್ಲ ಹತ್ರ ನಿಲ್ಲಿಸ್ತಾರೆ ಅಂದ್ಕೊಂಡ್ವಿ, ಅವ್ರು ನಿಲ್ಲಿಸಿರಲಿಲ್ಲ. ಅಲ್ಲಿ ಒಂದು ಟೀ ಕುಡ್ಕೊಂಡು ನಾನು ಮಧ್ಯಾಹ್ನ ತಿಂದಿದ್ದು ತಿರ್ಗಾ ಮಾರನೇ ದಿನ ಬೆಳಗ್ಗೆ ತಿನ್ನಂಗಾಯಿತು. ನಮ್ಮಮ್ಮ 10 ಸಲ ಹೇಳಿದ್ರು ಬೇಳೆ ಸಾಂಬಾರು ಮಾಡಿದ್ದೀನಿ ಊಟ ಮಾಡ್ಕೊಂಡು ಹೋಗುತ್ತೆ. ನಾನು ದುರಾಂಕಾರ ಮಾಡ್ಕೊಂಡು ಹೋಗಿದ್ದಕ್ಕೆ ರಾಯರು ನನಗೆ ಅದು ಶಿಕ್ಷೆ ಕೊಟ್ಟಿದೆ. ಯಾಕಂದರೆ ಅಮ್ಮ ಊಟ ಮಾಡು ಅಂದರೆ ನೀನು ಮಾಡದೆ ಬಂದೆ, ಹಸ್ಕೊಂಡು ಬಾ ಅಂತಲೇ ಖಂಡಿತವಾಗ್ಲೂ ಅವ್ರು ಮಾಡಿರೋದು. ಅದಾದಮೇಲೆ ಫೈನಲಿ ಮಂತ್ರಾಲಯ ತಲುಪಾದ್ಮೇಲೆ ನೋಡಿ, ನಮ್ಮ ಕಡೆ ಎಲ್ಲ ಆಲ್ಮೋಸ್ಟು ಚಳಿ, ಅಲ್ಲಿ ಸೆಕೆ ಅಂದರೆ ಸೆಕೆ. ಬೆಳಗ್ಗೆ 5:30 ಸೆಕೆ. ದೇವಸ್ಥಾನದ ಪಕ್ಕದಲ್ಲೇ ರೂಮ್ ಮಾಡ್ಕೊಂಡ್ವಿ. ಯಾವಾಗಲೂ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಮಾಡ್ಕೋತಾ ಇದ್ವಿ. ಈಗ ನಾವು ಸುಮಾರು ಒಂದು 3 ಸಲ ಬಸ್ಸಲ್ಲಿ ಹೋಗಿದ್ದಿರೋದ್ರಿಂದ ಅಷ್ಟು ದೂರ ಆಟೋಗೆ ಸ್ವಲ್ಪ ದುಡ್ಡು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ದೇವಸ್ಥಾನದ ಪಕ್ಕದಲ್ಲಿರೋ ರೂಮ್ ಮಾಡ್ಕೊಂಡ್ವಿ. ಫೈನಲಿ ಎಲ್ಲರೂ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀವಿ. ನೀವು ಸುಮಾರು ವಿಡಿಯೋದಲ್ಲಿ ನೋಡಿರ್ತೀರ, ಎಲ್ಲರೂ ಒಂದೇ ಥರ ಸೀರೆ ಉಟ್ಕೊಂಡಿದ್ವಿ. ಅಂದರೆ ಕಲರ್ಸು ಬೇರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವಿ. ಅಂದರೆ ಯಾವಾಗಲೂ ಅಷ್ಟೇ ನಾನು ಒಬ್ಬಳೇ ಚೆನ್ನಾಗಿ ಕಾಣಬೇಕು ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ನನ್ನ ಜೊತೆ ಯಾರು ಬಂದಿರ್ತಾರೆ ನನಗೆ ಅವರೆಲ್ಲರೂ ಚೆನ್ನಾಗಿ ಕಾಣಬೇಕು. ಈಗ ನೋಡಿ, ಎಲ್ಲರ ಹತ್ರನೂ ಎಲ್ಲ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಮನುಷ್ಯ ಇವಾಗ ಇದ್ದವನು ನಾಳೆ ಇರಲ್ಲ. ಯಾವ ದುಡ್ಡು, ಆಸ್ತಿ, ಒಡವೆ, ನಾವು ಸಂಪಾದನೆ ಮಾಡಿರೋ ಬಟ್ಟೆ, ಗಾಡಿಗಳು ಏನು ನಾವು ಸತ್ತಾಗ ತೊಗೊಂಡೋಗಲ್ಲ. ನಾವೇನು ಪ್ರೀತಿ, ವಿಶ್ವಾಸ, ನಾವೇನು ಎಂಜಾಯ್ಮೆಂಟ್ ಮಾಡ್ತೀವಿ ನಮ್ಮ ಜೊತೆ ಅದೊಂದಷ್ಟೇ ಇರುತ್ತೆ. ಸೊ ಇವಾಗ ನಮ್ಮೊಬ್ಬರ ಹತ್ರ ಏನೋ ಒಂದಿಲ್ಲ ಅಂತಂದರೆ ನಮ್ಮ ಇದರಲ್ಲಿ ಯಾವ ಥರ ಅಂತಂದರೆ, ನನ್ನ ಹತ್ರ ಏನೋ ಒಂದಿರಲ್ಲ. ಈಗ ಎಕ್ಸಾಂಪಲು, ನನ್ನ ಹತ್ರ ಕಿವಿಗೆ ಹಾಕ್ಕೊಳ್ಳೋದಕ್ಕೆ ವಾಲೆ ಇರಲ್ಲ. ಈಗ ನನ್ನ ಫ್ರೆಂಡು ನನ್ನ ಹತ್ರ ಇದ್ದಿದ್ದೇನೆ, ಇದನ್ನು ನೀನು ಹಾಕೋ, ನಿನ್ನ ಹತ್ರ ನನಗೆ ಕೊಡು. ನಮ್ಮದ್ರಲ್ಲಿ ಶೇರಿಂಗ್ ಮಾಡ್ಕೊಳ್ಳೋದಲ್ಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ನಾವು ಎಲ್ಲೇ ಹೋದ್ರೂ ಒಂದೇ ಥರ ಸೀರೆ ತೊಗೊಳೋದಾಗಲಿ, ಈಗ ಒಂದು ರೆಡಿ ಆಗೋದಾಗಲಿ ಸೊ ಪ್ಲ್ಯಾನ್ ಮಾಡ್ಕೋತೀವಿ. ಈಗ ಕೆಲವೊಂದೊಂದ್ಸಲಿ ನಾನು ಪ್ಲ್ಯಾನ್ ಮಾಡ್ತೀನಿ, ಕೆಲವೊಂದ್ಸಲಿ ಇನ್ಯಾರಾದರೂ ಮಾಡಿರ್ತಾರೆ. ಈಗ ನಾನು ಮಾಡಿದಾಗ ಅವ್ರು ಯಾವತ್ತೂ ಆಗಲ್ಲ ಅಂತೇಳಲ್ಲ, ಮಾಡಲ್ಲ ಅಂತ ಹೇಳಲ್ಲ, ಸರಿ ಆಯಿತು ಅಂತೇಳಿ ಒಪ್ಕೋತಾರೆ. ಸೊ ಅವ್ರು ಏನು ಹೇಳಿದ್ರು ಅಷ್ಟೇನೆ. ಈಗ ಅವ್ರು ನನಗೆ ಒಂದು ಕಂಫರ್ಟಬಲಾಗಿ ಇರ್ತಾರೆ ಅಂತಂದರೆ ನಾನು ಅವ್ರು ಏನು ಹೇಳಿದ್ರು ನಾನು ಆ ಥರ ಎಲ್ಲ ಬೇಜಾರು ಮಾಡ್ಕೊಳ್ಳೋಕೆ ಹೋಗಲ್ಲ, ಸರಿ ಅಂತ ಹೇಳ್ತೀನಿ. ಈಗ ನೋಡಿ, ನಾವು ಹಾಕಿರೋ ಸೀರೆಗಳು ಬರೀ 300 ರೂಪಾಯಿ. ನಾನು ಲಾಸ್ಟ್ ಟೈಮು ವ್ಲಾಗಲ್ಲಿ ಹೇಳಿದ್ದೆ. ಸೊ ಈ ಸೀರೆಗಳೆಲ್ಲ ಬೇರೆದು 300 ರೂಪಾಯಿ ಸೀರೆನೇ. ಆದರೆ ನೋಡಿ, ನಾವೊಂದು ಪ್ರೀತಿ, ವಿಶ್ವಾಸ ಆ ಥರ ಬಂದಾಗ ಇಲ್ಲಿ ದುಡ್ಡು ಮ್ಯಾಟ್ರ್ ಆಗಲ್ಲ. ಈಗ 4 ಜನನೂ ಒಂದೇ ಥರ ಹಾಕ್ಕೊಂಡಿದ್ದೀವಿ, ಒಂದೇ ಥರ ಬ್ಲೌಸ್ಗಳು ಹೊಲಿಸ್ಕೊಂಡಿದ್ದೀವಿ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಏನು ಗೊತ್ತಾ ಹೇಳೋದು, ಮನುಷ್ಯನ ಜೀವನ ತುಂಬ ಚಿಕ್ಕದು. ಆಮೇಲೆ ನನಗೆ ಯಾರ ಹತ್ರ ಜಗಳ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ದ್ವೇಷ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ನನ್ನ ಜೊತೆಲಿದ್ದು ನನಗೆ ಮೋಸ ಮಾಡಿರೋರಾಗಲಿ ಅಥವಾ ನನ್ನ ಹಿಂದೆಗಡೆ 1000 ಮಾತಾಡೋ, ನಾನು ಯಾರ ಬಗ್ಗೆನೂ ನಾನು ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮತ್ತು ನಾನು ಅವ್ರಿಗೆ ಏನೂ ಮಾಡೋದಕ್ಕೂ ಹೋಗಲ್ಲ, ಭಗವಂತನಿಗೆ ಒಪ್ಪಿಸ್ಬಿಡ್ತೀನಿ. ಈಗ ನೋಡಿ, ರಾಯರು ನೋಡ್ತಾ ಇರ್ತಾರೆ ಅಲ್ವಾ. ಈಗ ನಾನೇ ಕೆಟ್ಟದ್ದು ಮಾಡಿದ್ರು ಅದು ನನಗೆ, ನಾನು 10% ಮಾಡಿದ್ರೆ ನನಗೆ 20% ರಿಟರ್ನ್ ಬರುತ್ತೆ. ಅದು ಒಂದು ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ಸೊ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಯಾವ ಥರ ಅಂದರೆ, ನಾನು ಒಂಥರ ಸೈಲೆಂಟ್ ಕಿಲ್ಲರ್ ಥರ ಸೈಲೆಂಟಾಗಿರ್ತೀನಿ. ಆದರೆ ಟೈಮ್ ಬಂದಾಗ ಖಂಡಿತವಾಗ್ಲೂ ಅವ್ರಿಗೆ ರಿಟರ್ನ್ ಕೊಡ್ತೀನಿ, ಕೊಡದೆ ಅಂತೂ ಇರಲ್ಲ. ಸೊ ಫೈನಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಕಣ್ಣಿಗೆ ಕಾಣುವ ದೇವ್ರನ್ನ ನೋಡಿದ್ವಿ ನಾವಿವತ್ತು. ನಾನು ಸಾಮಾನ್ಯವಾಗಿ ವೀಡಿಯೋ ಮಾಡ್ತಿರ್ಲಿ, ಇವತ್ತು ಯಾಕೋ ಗೊತ್ತಿಲ್ಲ ಗುರುಗಳದ್ದು ವೀಡಿಯೋ ಮಾಡಬೇಕು ಅನ್ನಿಸ್ತು, ಒಂಚೂರು ವೀಡಿಯೋ ಮಾಡಿಕೊಂಡೆ. ಸರಿ ಅಂತೇಳಿ ದರ್ಶನಕ್ಕೆ ಹೋದ್ವಿ. ಅಂದರೆ ನಾವು ಭಾನುವಾರ ಹೋಗಿದ್ದು, ಏಕಾದಶಿ ಇತ್ತು ಅವತ್ತು. ಏನು ಮಂತ್ರಾಕ್ಷತೆ ಎಲ್ಲ ಏನೂ ಕೊಡಲ್ಲ ಅಲ್ವಾ. ಸೊ ಊಟನೂ ಅವತ್ತೇನೂ ಇರಲಿಲ್ಲ. ಜನನೂ ಜನನೇ ಇದ್ದರು. ನಾನು ಅಂದ್ಕೊಂಡಿದ್ದೆ ಏಕಾದಶಿ ಅಲ್ವಾ, ಜನ ಏನೂ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೂ ಕೂಡ ಸಿಕ್ಕಾಪಟ್ಟೆ ಜನಗಳಿದ್ದರು. ಏನೇ ಜನ ಇದ್ದರೂ ರಾಯರನ್ನ ನೆಮ್ಮದಿಯಾಗಿ ದರ್ಶನ ಮಾಡಿಕೊಂಡು ನಾವು ನನಗೆ ಸ್ವಲ್ಪ ಫೋಟೋ ಕ್ರೇಜು, ವಿಡಿಯೋ ಕ್ರೇಜು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಗೋಶಾಲೆಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಅಂದರೆ ನಾನು 2 ದಿವಸ ಮುಂಚೆನೇ ಅಂದ್ಕೊಂಡಿದ್ವಿ, ಯಾಕಂದರೆ ಏಕಾದಶಿ ಇತ್ತಲ್ವಾ. ಸೊ ಅಲ್ಲಿಗೆ ಹೋಗೋಣ, ಟೈಮ್ ಇರುತ್ತೆ. ಮತ್ತು ನಾವು ಬಸ್ಸಲ್ಲಿ ಹೋಗಿದ್ದಿದ್ದಲ್ವಾ, ನಮಗೆ ಸಿಕ್ಕಾಪಟ್ಟೆ ಟೈಮ್ ಇತ್ತು. ಹಂಗಾಗಿ ಗೋಶಾಲೆಗೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ವಿ.
ಅಂದರೆ ಕಾರಲ್ಲಿ ಹೋದಾಗ ಏನಾದರೂ ತರಕಾರಿ ಎಲ್ಲ ತೊಗೊಂಡೋದ್ರೆ ನಮಗೆ ಕಷ್ಟ ಆಗಲ್ಲ. ಅದಕ್ಕೆ ನಾವು ಫಸ್ಟೇ ಸೊಪ್ಪಿಗೆ ಹೇಳ್ಬಿಟ್ಟಿದ್ವಿ, ಸೊಪ್ಪು ಕೊಡೋಣ, ಅದಾದರೆ ಸ್ವಲ್ಪ ಜಾಸ್ತಿ ಬರುತ್ತೆ ಅಲ್ವಾ. ತರಕಾರಿ ಆದರೆ ತೂಕ ಇರುತ್ತೆ, ತೊಗೊಂಡೋಗೋದಕ್ಕಾಗಲ್ಲ. ಮತ್ತು ಅಲ್ಲಿ ಎಲ್ಲೆಲ್ಲಿ ತರಕಾರಿ ತೊಗೋಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಸೊಪ್ಪು ಹೇಳಿದ್ರಿ. ಆರಾಮಾಗಿ ಗೋಶಾಲೆಗೆ ಹೋಗೋಣ ಅಂತೇಳಿ ಗುರುಗಳ ಹತ್ರ ಇನ್ನೊಬ್ರು ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಸೊ ನೋಡಿ ಪಾಪ ಇವರು ಏಜ್ ಆಗಿದೆ, ನಾವು ಏಜ್ ಆಗಿರೋರಿಗೆ ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಅವ್ರು ಏಜಿಗೆ ಕೊಡಬೇಕು. ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ಇವರು ಸುಮ್ಮನೆ ತಲೆ ತಿಂತಾರೆ, ಹಿಂದೆಯಿಂದನೇ ಬರ್ತಾರೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಯಾರಿಗೂ ಕೂಡ ನಾವು ಆ ಥರ ಹೇಳಬಾರ್ದು. ಭಗವಂತ ಯಾವ ರೂಪದಲ್ಲಾದರೂ ಬಂದು ನಮ್ಮ ಹತ್ರ ಮಾತಾಡ್ತಾರೆ ನೋಡಿ. ನಾನು ಹೇಳ್ತೀನಿ, ನಾವು ಯಾರನ್ನು ಅಯ್ಯೋ ಅನ್ಬಾರ್ದು, ಅಯ್ಯೋ ಇವರ ಅಂತಲೂ ಅನ್ಬಾರ್ದು. ರಾಯರು ಯಾರ ಮುಖಾಂತರ ಆದ್ರೂ ನಮ್ಮ ಹತ್ರ ಮಾತಾಡೋದಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಸೊ ಇವರು ಅದೇ ಥರ ನಾವು ಯಾಕೆ ಅನ್ಕೋಬಾರ್ದು. ಬಿಡಿಸ್ತೀರ ನಿಜವಾಗ್ಲೂ ಏನು ಗೊತ್ತಾ, ನನಗಿನ್ನೂ 36 ವರ್ಷ, 50 ವರ್ಷದ ಅಜ್ಜಮ್ಮನ ಸುಸ್ತಾಗುತ್ತಲ್ಲ, ಹಂಗೆ ಸುಸ್ತು. ಅವರಾದ್ರೂ ಒಂದು ಸ್ವಲ್ಪ ಗಟ್ಟಿಯಾಗಿರ್ತಾರೆ ಪಾಪ. ನಮ್ಮಮ್ಮ ಒಂದಿನ ಸುಸ್ತಾನಲ್ಲ, ಎಷ್ಟು ನಡೀತಾರೆ, ಇಷ್ಟು ದೂರ ನಡೆಸಲು ಸಾಕಾಗೋಯ್ತು ಫ್ರೆಂಡ್ಸ್. ಸೀರಿಯಸ್ ಆಗಿ ನನಗೆ ಒಂದು 50 ವರ್ಷ ಆದರೂ ವೀಲ್ ಚೇರ್ ಓಡಾಡಿಸ್ಬೇಕೇನೋ ನನ್ನ ಮಗಳು, ಗೊತ್ತಿಲ್ಲ ನನಗೆ. ನೋಡೋಣ, ರಾಯಿ ಇದ್ದಾರೆ, ರಾಯಿ ಸನ್ನಿಧಿನಲ್ಲಿ ಹೇಳ್ತಾ ಇದ್ದೀವಿ, ಎಲ್ಲ ಒಳ್ಳೇದೇ ಆಗುತ್ತೆ. ಓದು ತಿಂಗಳು ಬಂದಾಗ ತುಂಬ ಬೇಜಾರಲ್ಲಿ ಬಂದಿದೆ. ಸೊ ಈ ತಿಂಗಳು ಬಂದಾಗ ತುಂಬ ಹ್ಯಾಪಿಯಾಗಿ ಬಂದಿದ್ದೀನಿ. ಯಾಕಂದರೆ ರಾಯರು ನನಗೇನೋ ಒಂದು ಗೊಂದಲದಲ್ಲಿದ್ದೆ, ಅದಕ್ಕೊಂದು ದಾರಿ ತೋರಿಸ್ಕೊಟ್ರು. ಈಗ ವೆಂಕಟರಮಣ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ವಿ, ಬಂದಿದ್ದೀವಿ. ಇನ್ನೂ ಒಂದು ಏನಪ್ಪ ಅಂತಂದರೆ, ನಾನು ಯಾವಾಗಲೂ ಹೇಗಿರ್ತೀನೋ ವೀಡಿಯೋಗಳಲ್ಲಾಗಲಿ ಡೈರೆಕ್ಟಾಗಲಿ ನಾನು ಸೇಮ್ ಟು ಸೇಮ್ ಅದೇ ಥರನೇ ಇರ್ತೀನಿ. ಈಗ ವೀಡಿಯೋ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಸ್ವಲ್ಪ ಏನೋ ಸ್ಟೈಲಾಗಿ ನಡೆಯೋದು, ಈಗ ಸ್ಟೈಲಾಗಿ ಮಾತಾಡೋದು ಖಂಡಿತವಾಗ್ಲೂ ನನಗೆ ಆ ಥರ ಬರೋಲ್ಲ. ನಾನು ಏನಾದರೂ ಆ ಥರ ಸ್ಟೈಲಾಗೆಲ್ಲ ಮಾತಾಡಿದ್ರೆ ಬೇರೆ ಥರನೇ, ನನ್ನ ವಾಯ್ಸೇ ಬೇರೆ ಥರ ಬಂದುಬಿಡುತ್ತೆ. ನಾನು ಏನೇ ಮಾತಾಡೋದು ಅದು ಫ್ರಾಂಕಾಗಿ ಮಾತಾಡ್ತೀನಿ. ಆಮೇಲೆ ಏನೇನೋ ನಾನು ಗಾಸಿಪೆಲ್ಲ ಮಾತಾಡೋಲ್ಲ, ಇಲ್ಲದೇ ಇರೋದೆಲ್ಲ ಹುಟ್ಟಿಸ್ಕೊಳ್ಳಲ್ಲ. ಈಗ ಕೆಲವೊಬ್ಬೊಬ್ಬರು ವೀಡಿಯೋಗೋಸ್ಕರನೇ ಅವರು ಮಾತೇ ಚೇಂಜ್ ಮಾಡಿರ್ತಾರೆ. ಅವ್ರು ನಾರ್ಮಲಾಗಿ ಮಾತಾಡೋ ಮಾತುಗಳೇ ಬೇರೆ ಇರುತ್ತೆ, ವೀಡಿಯೋಗಳಲ್ಲಿ ಮಾತಾಡೋದೇ ಬೇರೆ ಥರ ಇರುತ್ತೆ. ಸೊ ಅದನ್ನು ನಾನು ಸುಮಾರು ಕಣ್ಮುಂದೆ ತುಂಬ ಹತ್ತಿರದಲ್ಲಿರೋರ್ದೆಲ್ಲ ನೋಡ್ಬಿಟ್ಟಿರ್ತೀನಿ ಅಲ್ವಾ. ಕೆಲವೊಬ್ಬೊಬ್ಬರು ನನಗಂತಾರೆ, ನೀನು ಈ ವಿಡಿಯೋದಲ್ಲಿ ಹೆಂಗೆ ಮಾತಾಡ್ತೀಯೋ ಡೈರೆಕ್ಟಿಗೂ ಹಂಗೆ ಮಾತಾಡ್ತೀಯ, ಡೈರೆಕ್ಟಾಗಿ ಹೆಂಗೆ ಮಾತಾಡ್ತೀಯೋ ವೀಡಿಯೋದಲ್ಲಿ ಹಂಗೆ ಮಾತಾಡ್ತೀಯ, ಸ್ವಲ್ಪ ಏನಾದರೂ ಚೇಂಜಸ್ ಮಾಡ್ಕೊ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನಾನು ಮಾಡ್ಕೊಳ್ಳಲ್ಲ. ನಾನು ಆವತ್ತು ಭವ್ಯ ಹೇಗಿದ್ಲು ಇವತ್ತು ಹಾಗೆ ಇದ್ದೀನಿ, ಮುಂದಕ್ಕೂ ನಾನು ಅದೇ ಥರನೇ ಇರ್ತೀನಿ. ನೋಡಿ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಅದು ಇದು ಏನಪ್ಪ, ಅದು ಹಗ್ಗದಲ್ಲಿ ಕಟ್ಟಿದ್ರು, ದಾರದಲ್ಲಿ ಕಟ್ಟಿದ್ರು, ಅದು ಪ್ಲಾಸ್ಟಿಕ್ಕು ದಾರ ಬೇರೆ, ಹಂಗೆ ಹಾಕೋದು ಬೇಡ ಅಂಥೇಳಿ ಎಲ್ಲ ಗಂಟುಗಳೆಲ್ಲ ಬಿಚ್ಚಿಬಿಟ್ಟು ನೀಟಾಗಿ ಹಸುಗಳಿಗೆ ಹಾಕಿದ್ವಿ. ಏನಂದರೆ ನೋಡಿ, ನಮಗೆ ರಾಯರು ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅಷ್ಟು ಹಸುಗಳಿಗೆ ನಾವು ಸೊಪ್ಪು ಹಾಕಿದ್ವಿ. ಸುಮಾರು ಹಸುಗಳಿದೆ, ನಮ್ಮ ಕೈಯಲ್ಲಿ ಎಷ್ಟಾಯಿತು ನಾವು ಅಷ್ಟು ಸೊಪ್ಪು ಕೆಲವೊಂದೊಂದು ಹಸುಗಳಿಗೆ ಹಾಕಿದ್ದೀವಿ. ಆದರೆ ಓಕೆ, ಈಗ ಏನು ಗೊತ್ತಾ, ಮನುಷ್ಯರಿಗೆ ಹೊಟ್ಟೆ ತುಂಬ ನಾವು ಊಟ ಹಾಕ್ತೀವಿ, ಅವರನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೋತೀವಿ. ಫೈನಲಿ ನಮ್ಮ ಬಗ್ಗೆ ಏನಾದರೂ ಒಂದು ಗಾಸಿಪ್, ಅಯ್ಯೋ ಅವಳ ಮನೆಯಲ್ಲ, ಅಯ್ಯೋ ಆ ಸಾಂಬಾರು ಚೆನ್ನಾಗಿರಲಿಲ್ಲ, ಅನ್ನ ದಪ್ಪ ಆಯಿತು, ಈ ಥರ ಎಲ್ಲ ನಾನು ನಾನು ಏನು ನಿಮ್ಮ ಹತ್ರ ಇದನ್ನು ಹೇಳ್ತಾ ಇದ್ದೀನಿ, ನಾನು ತುಂಬ ಕಿವಿಯಲ್ಲಿ ಕೇಳಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಯಾಕೆ ಮನುಷ್ಯನಿಗೆ ನಾವು ಎಷ್ಟೇ ಮಾಡಿದ್ರೂ ವ್ಯರ್ಥ. ಸೊ ಹಸುಗೆ ಅಂತೆಲ್ಲ ಮೂಕ್ ಪ್ರಾಣಿಗಳಿಗೆ ನಾವೇನಾದರೂ ಮಾಡಿಬಿಡೋಣ. ಖಂಡಿತವಾಗ್ಲೂ ಮೂಕ್ ಪ್ರಾಣಿಗಳಿಗೆ ನಾವು ಮಾಡಿರೋದು ಯಾವತ್ತೂ ವ್ಯರ್ಥ ಆಗಲ್ಲ. ಯಾವುದೋ ಒಂದು ರೂಪದಲ್ಲಿ ನಮಗೆ ಕಾಯುತ್ತೆ. ಆವಾಗ ಹೇಳ್ತಿದ್ರಲ್ಲ ದೊಡ್ಡವರು, ನಾವು ಏನೇ ಮಾಡಿದ್ರು ನಮ್ಮ ಮಕ್ಕಳಿಗೆ ಕಾಯುತ್ತೆ ಅಂತ. ಆಮೇಲೆ ನಾವು ಸತ್ತರೆ ನರಕಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ನರಕಕ್ಕೆ ಹೋಗ್ತೀವಿ ಅನ್ನೋದು ಅಂದ ಕಾಲದಲ್ಲಿತ್ತು. ಈಗಿನ ಕಾಲದಲ್ಲಿ ಹೇಳ್ತೀವಿ ಕೇಳಿ, ಮಾಡಿದ್ದುಂಡೋ ಮಾರಾಯ, ನೀನೇನು ಮಾಡ್ತೀವೋ ನಿನ್ಗೆ ಅದು ರಿಟರ್ನ್ ಬರುತ್ತೆ. ನೀನು 10 ರೂಪಾಯಿಗೆ ಮೋಸ ಮಾಡಿದ್ರೆ ನಿನ್ಗೆ 20 ರೂಪಾಯಿ ಮೋಸ ಆಗೋಂಥದ್ದು ಭಗವಂತ ಇಟ್ಟಿರ್ತಾನೆ. ನೀನು ಒಬ್ಬರ ಮನೆ ಹಾಳು ಮಾಡಬೇಕು ಅಂತ ನೋಡಿದ್ರೆ ನಿನ್ನ ಮನೆ ಹಾಳು ಮಾಡೋದಕ್ಕೆ 10 ಜನ ನಿನ್ನ ಹಿಂದೆನೇ ನಿಂತಿರ್ತಾರೆ. ಸೊ ಅದಕ್ಕೆ ನಾನು ಹೇಳೋದು, ಯಾಕೆ ಜೊತೆಲಿರೋರಿಗೆ ಆಗಲಿ ಅಥವಾ ನಮ್ಮ ಮುಂದೆಗಡೆ ಇರೋರಿಗೆ ಆಗಲಿ ನಾವು ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ನಮ್ಮ ಮನಸ್ಸಲ್ಲಿ ಏನೇ ಇದ್ರೂ ನಾವು ರಿಯಾಕ್ಟ್ ಮಾಡಬಾರ್ದು. ಭಗವಂತನಿಗೆ ಒಪ್ಪಿಸ್ಬಿಡ್ಬೇಕು, ಯಾವ ಥರ ನನಗೆ ಈ ಥರ ಆಗಿದೆ, ಈ ಥರ ಆಗ್ತಿದೆ ಅಂತ ದೇವ್ರಿಗೆ ಒಪ್ಪಿಸ್ಬಿಟ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗುತ್ತೆ. ಕೆಲವೊಂದೊಂದು ನಮ್ಮ ಕಣ್ಮುಂದೆ ಗೊತ್ತಿರಲ್ಲ ಅಷ್ಟೇನೆ, ಅವರಿಗೆ ಭಗವಂತ ಏನು ಶಿಕ್ಷೆ ಕೊಡಬೇಕು ಖಂಡಿತವಾಗ್ಲೂ ಕೊಟ್ಟಿರ್ತಾರೆ. ಅದರಲ್ಲಂತೂ ನಮ್ಮ ರಾಯರನ್ನ ನಂಬಿರೋರಿಗೆ ಯಾವತ್ತೂ ರಾಯರು ಕೈ ಬಿಟ್ಟಿಲ್ಲ, ಮೋಸನೂ ಆಗಿಲ್ಲ. ಯಾಕಪ್ಪ ಅಂದರೆ ಉದಾಹರಣೆ ನಾನು ಭಾಳ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ. ಕಷ್ಟ ಅಂತಂದರೆ ಒಂದು ಟೈಮಲ್ಲಿ ನನಗೆ ಖಾಲಿ 10 ರೂಪಾಯಿ ಟೀ ಕುಡಿಯೋದಕ್ಕೂ ದುಡ್ಡಿರಲಿಲ್ಲ ಅಂತ ನಾನು ಯಾವಾಗೂ ಹೇಳ್ತೀನಿ. ಇವತ್ತು ಆ ರಾಯರು ನನಗೆ ಇಷ್ಟು ಮಾತ್ರ ನನಗೆ
ಒಂದು ಜೀವನ ಮಾಡೋದಕ್ಕೆ 4 ಜನದ ಮುಂದೆ ನಿಂತು ನಾನು ಮಾತಾಡೋಷ್ಟು ನನಗೆ ಶಕ್ತಿ ಕೊಟ್ಟಿದ್ದಾರೆ. ಈಗ ಅವತ್ತು 10 ರೂಪಾಯಿ ಟೀ ಕುಡಿಯೋದಕ್ಕೆ ನನ್ನ ಹತ್ರ ಇರ್ತಿಲ್ಲ. ಇವತ್ತು ನಾನು ಬೇಕಾದರೆ 10 ಜನನ ಮಂತ್ರಾಲಯಗೆ ಕರ್ಕೊಂಡೋಗೋಷ್ಟು ಭಗವಂತ ನನಗೆ ಕೊಟ್ಟಿದ್ದಾರೆ. ಸೊ ನಾನು ಅದಕ್ಕೆ ಹೇಳೋದು, ನೀವು ನಂಬೋದಾದರೆ ಭಗವಂತನ ನಂಬಿ. ಈಗೇನೋ ಕಷ್ಟ, ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಇರುತ್ತೆ, ನನಗೂ ಕಷ್ಟ ಇದೆ, ಬೆಟ್ಟದಷ್ಟು ಕಷ್ಟ ಇದೆ. ನಾನು ಜನಗಳ ಹತ್ರ ಹೇಳ್ಕೊಳ್ಳಲ್ಲ. ಯಾಕೆ ಹೇಳಿ, ಯಾವಾಗ ಬೇಕಾದರೂ ಹಗ್ಗ ಹಾವಾಗ್ಬೋದು, ಅದಕ್ಕೆ ಯಾಕೆ ಹೇಳ್ಕೊಬೇಕು? ನೋಡಿ, ರಾಯರಿಗೆ ಹೇಳ್ಕೊಳ್ಳೋಣ. ರಾಯರಿಗೆ ಹೇಳ್ಕೊಂಡ್ರೆ ಖಂಡಿತ ರಾಯರು ಯಾವುದೋ ಒಂದು ರೂಪದಲ್ಲಿ, ಈಗ ನನಗೆ 10 ರೂಪಾಯಿ ಪ್ರಾಬ್ಲಮ್ ಇದ್ದರೆ ಆ ರಾಯರು ತಕ್ಷಣಕ್ಕೆ 10 ರೂಪಾಯಿ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಲ್ಲ ಅಂದರೆ ಅದರಲ್ಲಿ 2 ರೂಪಾಯಿ ಪ್ರಾಬ್ಲಮ್ ಆದರೂ ಕ್ಲಿಯರ್ ಖಂಡಿತವಾಗ್ಲೂ ಮಾಡ್ತಾರೆ. ಉದಾಹರಣೆ ನಾನೇ ಕೂಡ. ಇವತ್ತು ನಾನು ಇಷ್ಟು ನೆಮ್ಮದಿಯಾಗಿ ತಿಂಗಳಿಗೊಂದ್ಸಲಿ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ರಾಯರು ಸುಮ್ಮನೆ ಯಾರನ್ನು ಇಷ್ಟು ಸರಿ ಮಂತ್ರಾಲಯಕ್ಕೆ ಕರೆಸ್ಕೊಳ್ಳಲ್ಲ. ಯಾಕಪ್ಪ ಅಂದರೆ ಎಷ್ಟೋ ಜನ ನನಗೆ ಹೇಳ್ತಾರೆ, ಅಯ್ಯೋ ಭವ್ಯ, ನೀನು ತುಂಬ ಪುಣ್ಯ ಮಾಡಿದ್ಯಾ, ತಿಂಗಳ ಮಂತ್ರಾಲಯಕ್ಕೆ ಹೋಗ್ತೀಯಾ, ದೇವರು ನಿನಗೆ ಹಿಂಗೆ ಶಕ್ತಿ ಕೊಡಲಿ, ನಾವು ಎಷ್ಟು ವರ್ಷಗಳಿಂದ ಅನ್ಕೋತಾ ಇದ್ದೀವಿ, ಹೋಗೋಕ್ಕಾಗ್ತಿಲ್ಲ ಕಣೆ, ನೀನು ಹೋಗ್ತಿದ್ಯಾ, ಹೋಗ್ಲಿ ಬಿಡು, ಒಳ್ಳೇದಾಗಲಿ ಅಂತ. ಅಂದರೆ ನನಗೆ ಹತ್ರದಲ್ಲಿರೋರು ಆ ಥರ ಹೇಳ್ತಾರೆ. ಆದರೆ ನಾನು ಯಾವತ್ತೂ ಕೂಡ ಏನೋ ತೋರಿಸ್ಕೋಬೇಕು, ಇಲ್ಲಾಂದರೆ ನಾನು ಇಷ್ಟು ಹೋಗ್ತಾ ಇದ್ದೀನಿ, ಖಂಡಿತವಾಗ್ಲೂ ಇಲ್ಲ. ನಾನು ಏನೇ ಒಂದು ವೀಡಿಯೋ ಮಾಡಲಿ, ಏನೇ ಒಂದು ಅಪ್ಲೋಡ್ ಮಾಡಲಿ, ಅದು ನನ್ನ ಖುಷಿಗೆ ಮಾಡಿರ್ತೀನಿ, 4 ಜನಕ್ಕೆ ಏನೋ ಒಂದು ಗೊತ್ತಾಗಲಿ ಅಂದ್ಬಿಟ್ಟು ಅಂತ. ಅದು ಬಿಟ್ಟರೆ ನಾನು ಯಾವ ವ್ಯೂಸ್ಗೆ, ಫಾಲೋವರ್ಸ್ಗೆ ಅಲ್ಲ. ಸೊ ನನ್ನನ್ನು ಇಷ್ಟಪಡೋರು ನಾನು ಏನೇ ಮಾಡಿದ್ರು ಅದನ್ನು ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಕೆಲವೊಬ್ಬೊಬ್ಬರು ಇರ್ತಾರಲ್ಲ, ನಾನು ಹೇಳ್ತೀನಿ ಕೇಳಿ, ಈ ಕಚಡಗಳೇನೇ ಬೇಡ್ದಿರೋ ಕಮೆಂಟ್ಸ್ ಎಲ್ಲ ಹಾಕೋದು, ನಾನು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಖಂಡಿತವಾಗ್ಲೂ ನಾನು ಒಂದು ದಿನ ರಿಯಾಕ್ಟ್ ಮಾಡ್ತೀನಿ, ನಾನು ಸುಮ್ಮನೆ ಅಂತೂ ಇರಲ್ಲ. ಕೇಳಿ, ಈಗ ನನಗೂ ಮನಸ್ಸಿದೆ, ನನಗೂ ಕೋಪ ಬರುತ್ತೆ ಅಲ್ವಾ, ನಾನು ಅದನ್ನು ರಿಟರ್ನ್ ಕೊಡಬೇಕಲ್ಲ, ಅದಕ್ಕೆ ಅಂತ ಒಂದು ದಿನ ಇರುತ್ತೆ. ಆ ದಿನ ಆದಷ್ಟು ಬೇಗ ಬರಲಿ ಅಂತಲೇ ನಾನು ದೇವ್ರ ಹತ್ರ ಯಾವಾಗೂ ಕೇಳ್ಕೊತೀನಿ. ಸೊ ನಾನೇನಾದರೂ ರಿಟರ್ನ್ ಅವ್ರಿಗೆ ಆನ್ಸರ್ ಕೊಡಬೇಕು ಅಂತ ನಿಂತ್ಕೊಂಡ್ರೆ ಅವರು ಫೇಕ್ ಅಕೌಂಟ್ ಓಪನ್ ಮಾಡಿ ನನಗೆ ಆನ್ಸರ್ ಕೊಡ್ತಿದ್ದಾರೆ. ಬಟ್ ನಾನು ಆ ಥರ ಕೆಲಸ ಮಾಡಲ್ಲ. ನನ್ನ ಅಕೌಂಟಿಂದನೇ ನಾನು ಅವ್ರಿಗೆ ಆನ್ಸರ್ ಕೊಡ್ತೀನಿ. ಆ ಕೆಪಾಸಿಟಿ ನನಗಿದೆ, ಆ ಧೈರ್ಯ ಕೂಡ ನನಗಿದೆ. ನಾನು ಸುಮಾರು ಸಲ ಹೇಳ್ತೀನಿ, ನಾನು ತಪ್ಪು ಮಾಡಿದರೆ ಚಪ್ಪಲಿಲೂ ಬೇಕಾದ್ರೂ ಓಡಿಸ್ಕೋತೀನಿ. ನಾನು ತಪ್ಪೇ ಮಾಡಿಲ್ಲ ಅಂತಂದರೆ ಅದು ಯಾವನೇ ಆಗಿರ್ಬೋದು, ಯಾವಳೇ ಆಗಿರ್ಬೋದು, ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಸುಮಾರು ಸಲ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ನಾನು ಹೋದ ತಿಂಗಳು ಅಂದರೆ ಫೆಬ್ರವರಿ 15ನೇ ತಾರೀಕು ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಅಲ್ವಾ. ಸೊ ಅವತ್ತು ನಾನು ತುಂಬ ಮನಸ್ಸಲ್ಲಿ ದುಃಖ ಇಟ್ಕೊಂಡು ಹೋಗಿದ್ದೆ. ಯಾಕಪ್ಪ ಅಂತಂದರೆ ನನಗೆ ಒಂದು ವೀಡಿಯೋಗೆ ಒಂದು ಕಮೆಂಟ್ ಬಂದಿತ್ತು, ಒಂದಲ್ಲ 3 ಕಮೆಂಟ್ ಬಂದಿತ್ತು. ಸೊ ಅದು ಯಾರೋ ದೂರದಲ್ಲಿರೋರು ಹಾಕ್ಬಿಟ್ಟಿದ್ದಿದ್ರೆ ನನಗೆ ಅಷ್ಟು ಮನಸ್ಸಿಗೆ ನೋವಾಗ್ತಿರ್ಲಿಲ್ಲ. ಅಂದರೆ ತುಂಬ ಹತ್ರದಲ್ಲಿರೋರು, ಎಲ್ಲ ತಿಳ್ಕೊಂಡಿರೋರು. ಸೊ ನಾನು ಅಷ್ಟು ದಡ್ಡಿಯಲ್ಲ, ನಾನು ಮನ್ಸು ಮಾಡಿದ್ರೆ ನಾನು ಏನು ಬೇಕಾದರೂ ತಿಳ್ಕೊಳ್ಳೋ ಕೆಪಾಸಿಟಿ ನನಗಿದೆ. ಅದು ಯಾವ ಏರಿಯಾದಲ್ಲಿ ಅಂದರೆ ಲಾಗಿನ್ ಆಗಿತ್ತು, ಇನ್ಸ್ಟಾಗ್ರಾಮು ಆ ಫೇಕ್ ಅಕೌಂಟು, ಮತ್ತು ಫೋನ್ ನಂಬರ್ ಯಾರ್ದು, ನಾನು ಅದನ್ನೆಲ್ಲ ತಿಳ್ಕೊಂಡೆ ಅಲ್ವಾ. ಸೊ ಯಾವ ಏರಿಯಾದಲ್ಲಿ ಲಾಗಿನ್ ಆಗಿತ್ತು ಅನ್ನೋದು ನಾನು ತಿಳ್ಕೊಂಡೆಲ್ಲ, ಅದು ನನಗೆ ಮನಸ್ಸಿಗೆ ತುಂಬ ನೋವು ಕೊಟ್ಬಿಡ್ತು. ಸೊ ನಾನೇನು ಮಾಡಲ್ಲ, ಮಾಡೋ ಟೈಮ್ ಬಂದಾಗ ಖಂಡಿತ ಮಾಡ್ತೀನಿ. ಆದರೆ ನನಗೆ ಯಾಕೂ ಗೊತ್ತಿಲ್ಲ, ಅವತ್ತು ರಾಯರ ಹತ್ರ ಹೋಗಿ ನಾನು ಹತ್ಕೊಂಡು ಅವತ್ತು ರಾಯರಿಗೆ ಹೇಳಿದೆ, ನೋಡಿ ತಂದೆ, ನೀವೇ ಅದೇನು ಶಿಕ್ಷೆ ಕೊಡ್ತಿರೋ ಕೊಡಿ, ನಾನೇನು ಮಾಡಲ್ಲ. ನನ್ನ ಕೈಯಲ್ಲಿ ನೀವೇನೋ ಮಾಡಿಸ್ಬೇಕು ಅಂದಾಗ ನೀವು ಖಂಡಿತ ನನ್ನ ಕೈಯಲ್ಲಿ ಮಾಡಿಸ್ತೀರಾ, ಆ ಒಂದು ಹೋಪ್ ನನಗಿದೆ ಅಂತ ಹೇಳ್ಬಿಟ್ಟು ರಾಯರಿಗೆ ಒಪ್ಪಿಸ್ಬಿಟ್ಟು ಬಂದಿದೆ. ಅಂದರೆ ಹೋದ ತಿಂಗಳು ಫೆಬ್ರವರಿಯಲ್ಲಿ ಹೋದಾಗ ತುಂಬಾ ಕಣ್ಣೀರು ಹಾಕಿದೆ. ಅಂದರೆ ನನಗೆ ಹರ್ಟ್ ಮಾಡಿರೋರು, ನಿಜ ಹೇಳ್ತೀನಿ ಕೇಳಿ, ಲೈಫಲ್ಲಿ ಉದ್ಧಾರ ಆಗಲ್ಲ, ಅವರಂತೂ ಬೀದಿಗೆ ಬರೋದಂತೂ ನಿಜ, ಅದಂತೂ ಖಂಡಿತ. ಯಾಕಂದರೆ ಕೆಲವೊಬ್ರು ಅಂತಾರೆ, ಅಯ್ಯೋ ಶಾಪ ತಟ್ಟಲ್ಲ ಅಂತ. ಖಂಡಿತವಾಗ್ಲೂ ತಟ್ಟುತ್ತೆ. ಕಣ್ಣೀರು ಹಾಕ್ಕೊಂಡು ಒಬ್ಬರಿಗೆ ಶಾಪ ಹಾಕೋವರೆಗೂ ಯಾರು ಯಾರ ಹತ್ರ ನಿಷ್ಠೂರ ಆಗಬಾರ್ದು. ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳ್ತಾ ಇರೋದು ನಿಮಗೆ. ಸೊ ಈ ಸಲ ಹೋದೆ ಅಲ್ವಾ ಮಂತ್ರಾಲಯಗೆ, ತುಂಬಾ ಖುಷಿಯಾಗೋದೆ. ನನಗೆ ಯಾವುದೇ ಥರನೂ ನನಗೇನೋ ಒಂದು ಕಷ್ಟ ಇದೆ ತಂದೆ ಅಂತ ಹೇಳಿಲ್ಲ. ಸಾಕು, ಈಗ ಕೊಟ್ಟಿರೋ ಜೀವನ ತುಂಬಾ ಚೆನ್ನಾಗಿದೆ. ಇದಕ್ಕೆ ಮೇಲೆ ನಾನು ಬೇರೆ ಏನು ಕೇಳಲ್ಲ. ಕೆಲವೊಬ್ಬರು ನನಗೆ ಮನೆ ಬೇಕು, ಅದು ಬೇಕು, ಇದು ಬೇಕು, ನನಗೇನು ಬೇಡ, ನೆಮ್ಮದಿಯಾಗಿ 3 ಟೈಮ್ ಊಟ. ನೋಡಿ, ಒಬ್ಬರ ಹತ್ರ ಕೈ ಚಾಚದೆ, ನನಗೆ ಕಷ್ಟ ಅಂತ ಹೇಳಿದೆ 3 ಟೈಮ್ ಊಟ ಮಾಡ್ತಾ ಇದ್ದೀನ, ದುಡ್ಕೊಂಡು ತಿನ್ನೋದಕ್ಕೆ ಕೆಲಸ ಇದೆಯಾ, ಒಂದು ಒಳ್ಳೆ ಫ್ಯಾಮಿಲಿ ಇದೆ, ಇದಕ್ಕಿಂತ ನನಗಿನ್ನೇನು ಬೇಕು ಹೇಳಿ. ಏನೋ ಒಂದು ಕಷ್ಟ ಅಂದರೆ ಒಂದು 4-5 ಜನ ಫ್ರೆಂಡ್ಸ್ ಇದ್ದಾರೆ, ಸಾಕು ನನಗೆ, ಬೇರೆ ಎಲ್ಲ ಏನೂ ಬೇಡ. ಆಮೇಲೆ ಯಾರಿಗೂ ಶಾಶ್ವತ ಇಲ್ಲ. ಆ್ಯಕ್ಚುಲಿ ಅದು ನನಗೆ ಗೊತ್ತು. ಎಂಡ್ ಆಫ್ ಟೈಮ್ ನನಗೆ ನಾನೇ ಅನ್ನೋದು ಗೊತ್ತು. ಇರಷ್ಟು ದಿನ ಯಾರು ನನ್ನ ಜೊತೇಲಿ ಇರ್ತಾರೆ ಅವ್ರ ಜೊತೆ ಖುಷಿಯಾಗಿರೋಣ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನನ್ನ ಲೈಫಿಗೆ ಯಾರು ಬರ್ತಾರೆ ಬರಲಿ, ನನ್ನ ಲೈಫಿಂದ ಯಾರು ಹೊರಗಡೆ ಹೋಗ್ತಾರೆ ಹೋಗಲಿ, ಬರೋರಿಗೆ ನಾನು ಬೇಡ ಅನ್ನಲ್ಲ, ಹೋಗೋರಿಗೆ ನಾನು ತಡೆಯಲ್ಲ. ಫಸ್ಟಿಂದನೂ ಇದು ನನ್ನೊಂದು ಅಭ್ಯಾಸ. ಆಮೇಲೆ ನನಗೆ ಇವರು ನನ್ನ ಜೊತೆ ಪರ್ಮನೆಂಟಾಗಿರಬೇಕು ಅಂತಲೂ ನಾನು ಯಾರನ್ನೂ ಆ ಥರ ಆಸೆ ಪಡಲ್ಲ. ಆ ಥರ ನಾನು ಏನೋ ಒಂದು ಭಗವಂತನ ಹತ್ರ ಕೇಳ್ಕೊತೀನಿ ಅಂದರೆ ಅದು ನನ್ನ ಮಗಳಿಗೋಸ್ಕರ. ನನ್ನ ಮಗಳಾದಮೇಲೆ ನನ್ನ ಫ್ಯಾಮಿಲಿ, ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿರ್ತೀನಿ. ಸೊ ನನ್ನ ಮಗಳು ನನಗೆ ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್, ನಾನು ಅವಳಿಗೆ ಕೊಡೋದು. ಅದಾದಮೇಲೆ ನನಗೆ ಬೇರೆಯವ್ರು ಎಲ್ಲರೂ ಕೂಡ, ಬೇರೆಯವ್ರು ಅಂದರೆ ಫಸ್ಟು ನನ್ನ ಮಗಳು, ಸೆಕೆಂಡ್ ನನ್ನ ಫ್ಯಾಮಿಲಿ, ಆಮೇಲೆ ಹೊರಗಡೆ ಅವ್ರಿಗೆ ನಾನು, ಅಷ್ಟೇನೆ. ಸೊ ಫೈನಲಿ ತುಂಬಾ ಚೆನ್ನಾಗಿ ರಾಯರ ದರ್ಶನ ಆಯಿತು. ತುಂಬ ಖುಷಿಯಾಗಿ ಈ ಸಲ ನಾನು ರಾಯರ ದರ್ಶನ ಮಾಡಿದೆ. ತುಂಬ ಚೆನ್ನಾಗಿ ನಾವು ಏನು 4 ಜನ ಹೋಗಿದ್ವಿ,
ಖುಷಿಯಾಗಿ ರಾಯರ ದರ್ಶನ ಮಾಡಿಬಿಟ್ಟು ಸೊ ರಿಟರ್ನು ಬೆಂಗಳೂರಿಗೆ ಬರೋದಕ್ಕೆ ರಿಟರ್ನ್ ಬಸ್ಸಿಗೆ ಬಂದ್ವಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ, ಸೊ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.